ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತಂದರೆ ಏನು, ಅದರಲ್ಲೂ ಕೂಡ ಸಿವಿಲ್ ಮತ್ತು ಕ್ರಿಮಿನಲ್ ಕಂಟೆಂಪ್ಟ್ ಅಂದರೆ ಏನು. ಸೊ ತುಂಬ ಜನ ಟೆಲಿಗ್ರಾಮಲ್ಲಿ ಹೇಳ್ತಾ ಇದ್ರಿ ಸರ್ ಗೊತ್ತಾಗ್ತಾಯಿಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿದೆ ಕ್ರಿಮಿನಲ್ ಮತ್ತು ಸಿವಿಲ್ ಕಂಟೆಂಪ್ಟ್ಗೆ ಅಂತ. ಸೊ ತಲೆ ಕೆಡ್ಸ್ಕೊಬೇಡಿ, ಈ ವಿಡಿಯೋ ನಿಮಗೆ ಡೀಟೇಲಾಗಿ ಅರ್ಥ ಆಗುತ್ತೆ. ಸೊ ವಾಟ್ ಡ್ಯೂ ಮೀನ್ ಬೈ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂದ್ರೇನು, ಅದರಲ್ಲೂ ಕೂಡ ಸಿವಿಲ್ ಕಂಟೆಂಪ್ಟ್ ಅಂತಂದ್ರೆ ಏನು, ಕ್ರಿಮಿನಲ್ ಕಂಟೆಂಪ್ಟ್ ಅಂದ್ರೇನು, ಅದೆರಡೂ ಕೂಡ ಡಿಫ್ರೆನ್ಸ್ನ ನೋಡೋಣ, ಸರಿನಾ. ಓಕೆ, ಚಾನಲ್ಗೆ ಸೂಪರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಓಕೆ, ಸೊ ವಾಟ್ ಡ್ಯೂ ಮೀನ್ ಬೈ ಕಂಟೆಂಪ್ಟ್ ಆಫ್ ಕೋರ್ಟ್. ಅಕಸ್ಮಾತು ನೀವೇನಾದರೂ ಸಿಂಪಲಾಗಿ ಹೇಳಿದ್ರೆ, ನೀವೇನಾದರೂ ಜುಡಿಷರಿನ ಇನ್ಸಲ್ಟ್ ಮಾಡಿದ್ರೆ ಅಥವಾ ಕೋರ್ಟಲ್ಲಿ ಕೊಟ್ಟಂತಹ ಒಂದಷ್ಟು ಆರ್ಡರ್ಗಳನ್ನ ಡಿಸ್ಒಬೇ ಮಾಡಿದ್ರೆ, ಅಂದರೆ ಹೇಳಿದ ಮಾತು ಕೇಳಲಿಲ್ಲ ಅಂತಂದರೆ, ಹೇಳಿದ ಮಾತು ಕೇಳಲಿಲ್ಲ ಅಂತಲ್ಲ, ಈಗ ಕೋರ್ಟ್ ನಿಮ್ಗೊಂದು ಆರ್ಡರ್ ಕೊಡುತ್ತೆ, ನಾಳೆಯಿಂದ ನೀನು ಐಸ್ ಕ್ರೀಮ್ ತಿನ್ಬೇಡಕಣಪ್ಪ ಅಂತ. ಸೊ ನೀವು ಆ ರೀತಿ ಅಂದರೆ ತಿನ್ನಲೇಬಾರ್ದು. ನೀವು ಅಕಸ್ಮಾತ್ ಕೋರ್ಟ್ ಆರ್ಡರ್ನ ವಿರುದ್ಧವಾಗಿ ನೀವೇನಾದರೂ ನಡ್ಕೊಂಡು ಐಸ್ ಕ್ರೀಮ್ ತಿಂದ್ರಿ ಅಂತ ತಿಳ್ಕೊಳ್ಳಿ. ಸೊ ಅಂಥ ಟೈಮಲ್ಲಿ ಇಟ್ ಈಸ್ ಕಾಲ್ಡ್ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳಿ ನಿಮಗೆ ಪನಿಷ್ಮೆಂಟನ್ನು ಕೊಡ್ತಾರೆ. ಸೊ ಈಗ ಆ್ಯಕ್ಚುಯಲ್ ಡೆಫಿನಿಷನ್ ಏನು ಅಂತ ಹೇಳೋದಾದರೆ, ಕಂಟೆಂಪ್ಟ್ ಆಫ್ ಕೋರ್ಟ್ ರೆಫರ್ಸ್ ಟು ಎನಿ ಆ್ಯಕ್ಟ್ ದಟ್ ಡಿಸ್ರೆಸ್ಪೆಕ್ಟ್ ದ ಅಥಾರಿಟಿ ಆ್ಯಂಡ್ ಡಿಗ್ನಿಟಿ ಆಫ್ ಕೋರ್ಟ್. ನೋಡಿ, ಅಂದರೆ ಡಿಸ್ರೆಸ್ಪೆಕ್ಟ್ ದ ಅಥಾರಿಟಿ ಆ್ಯಂಡ್ ಡಿಗ್ನಿಟಿ ಆಫ್ ಕೋರ್ಟ್ ಅಂತಂದ್ರೆ ಏನು, ಈಗ ಕೋರ್ಟ್ ನಿಮ್ಗೊಂದು ಆರ್ಡರ್ ಕೊಟ್ಟಿದ್ರೆ ಐಸ್ ಕ್ರೀಮ್ ತಿನ್ನಬೇಡಿ ಅಂತ. ಸೊ ಆ ಥರ ಆರ್ಡರ್ ಕೊಟ್ಟಿದ್ರು ಕೂಡ ನೀವು ತಿಂದಿದ್ದೀರಾ ಅಂತಂದರೆ ನೀವು ಆ ಕೋರ್ಟ್ಗೆ ಡಿಸ್ರೆಸ್ಪೆಕ್ಟ್ ಮಾಡ್ದಂಗೆ ಅಲ್ವಾ. ಮತ್ತು ಆರ್ ಅಬ್ಸ್ಟ್ರಕ್ಟ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್, ಆಯಿತಾ. ಆಬ್ಸ್ಟ್ರಕ್ಟ್ ಮಾಡೋದು ಏನು, ಈಗ ಅದೇ ಹೇಳಿದ ಮಾತು ಕೇಳಿಲ್ಲ ಅಂದರೆ ಆಬ್ಸ್ಟ್ರಕ್ಷನ್ನು. ಸೊ ಈಗ ಸಿಂಪಲಾಗಿ ಒಂದು ಎಕ್ಸಾಂಪಲ್ಲಿ ಅರ್ಥ ಮಾಡ್ಕೊಂಡೆ ಏನು ಅಂತ. ಈಗ ಇಮ್ಯಾಜಿನ್ ಅ ಟೀಚರ್ ಇನ್ ಅ ಕ್ಲಾಸ್ ರೂಮ್. ಓಕೆ, ಈಗ ಟೀಚರ್ ಏನು ಮಾಡ್ತಾರೆ, ನಿಮ್ಮ ಕ್ಲಾಸ್ ರೂಮಲ್ಲಿ ಹೋಮ್ವರ್ಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ, ಆಯಿತಾ. ಸೊ ಆಯಿತು, ನಾಳೆ ಹುಡುಗರು ಬರ್ತಾರೆ, ಒಂದಷ್ಟು ಜನ ಹೋಮ್ವರ್ಕ್ ಬರೆದಿರ್ತಾರೆ, ಇನ್ನೊಂದಷ್ಟು ಜನ ಹೋಮ್ವರ್ಕ್ ಬರೆದಿರಲ್ಲ. ಸೊ ಅಲ್ಲೇನಾಗತ್ತೆ ಅಂದರೆ ಕೇಳ್ತಾರೆ ಟೀಚರ್ಸು, ಯಾಕೆ ಹೋಮ್ವರ್ಕ್ ಬರೆದಿಲ್ಲ ಅಂತ. ಸೊ ಆ ಹುಡುಗ ನಂಗೆ ಬರೆಯೋಕ್ಕೆ ಇಷ್ಟ ಇಲ್ಲ ಅಂತಂತಾನೆ. ಸೊ ಈಗ ಬೇರೆ ಅಂದರೆ ಪಬ್ಲಿಕಲ್ಲಿ ಅಂತಂದರೆ ಈಗ ನಾವು ಜನಗಳು ನೋಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ, ಕ್ಲಾಸ್ ರೂಮ್ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಟೀಚರ್ ಬಂದು ಕೇಳ್ತಾರೆ ಯಾಕಪ್ಪ ಹೋಮ್ವರ್ಕ್ ಬರೆದಿಲ್ಲ ಅಂತ. ಸೊ ಅವನೇನು ಮಾಡ್ತಾರೆ, ನನಗೆ ಟೈಮ್ ಸಿಕ್ಕರೆ ನಾನು ಬರಲಿಲ್ಲ ಅಂತ ಅಂದ್ಬಿಟ್ಟು ಏನೋ ಒಂಥರ ವ್ಯಂಗ್ಯವಾಗಿ ಹೇಳ್ತಾನೆ. ಅಂದರೆ ಆ ಮೇಡಮ್ಗೆ, ಆ ಟೀಚರ್ಗೆ ಏನು ಮಾಡ್ತಾ ಇದ್ದಾನೆ, ಅವನು ಡಿಸ್ರೆಸ್ಪೆಕ್ಟ್ನ ತೋರಿಸ್ತಾ ಇದ್ದಾನೆ. ಅಂದರೆ ಅವ್ರು ಕೊಟ್ಟಂತಹ ಇನ್ಸ್ಟ್ರಕ್ಷನ್ನ ರೆಫ್ಯೂಸ್ ಮಾಡ್ತಾ ಇದ್ದಾನೆ ಅಲ್ವಾ. ಸೊ ಆ ಥರ ಕೊಟ್ಟಂಥ ಇನ್ಸ್ಟ್ರಕ್ಷನ್ಗಳನ್ನ ರಿಫ್ಯೂಸ್ ಮಾಡೋದಾಗಿರ್ಬೋದು, ಅದು ಕೂಡ ಪಬ್ಲಿಕಲಿ. ನೋಡಿ, ಪಬ್ಲಿಕಲಿ. ಹಾಗಾದರೆ ಪ್ರೈವೇಟಲ್ಲಿ ಮಾಡ್ಬೋದಾ, ಇಲ್ಲ ಪ್ರೈವೇಟಲ್ಲೂ ಇಲ್ಲ. ಸೊ ಕೋರ್ಟ್ಗೆ ಡಿಸ್ರೆಸ್ಪೆಕ್ಟ್ ತರುವಂತಹ ಯಾವುದೇ ಒಂದಷ್ಟು ಏನೇ ಇದ್ದರೂ ಕೂಡ ಅದನ್ನೆಲ್ಲ ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳ್ತೀವಿ. ಅದೇ ಇರೋದು ನೋಡಿ, ಇಫ್ ದ ಸ್ಟೂಡೆಂಟ್ ರೆಫ್ಯೂಸ್ ಟು ಫಾಲೋ ಹರ್ ಇನ್ಸ್ಟ್ರಕ್ಷನ್ ಆರ್ ಡಿಸ್ರೆಸ್ಪೆಕ್ಟ್ ಹರ್ ಪಬ್ಲಿಕಲಿ, ಇಟ್ ಕ್ರಿಯೇಟ್ಸ್ ಅ ಡಿಸಾರ್ಡರ್ ಆ್ಯಂಡ್ ವೀಕ್ನೆಸ್ ಹರ್ ಅಥಾರಿಟಿ. ಸಿಮಿಲರ್ಲಿ, ವೆನ್ ಸಮ್ವನ್ ಡಿಸ್ಒಬೇ ದ ಕೋರ್ಟ್ ಆರ್ಡರ್ಸ್ ಆರ್ ಇನ್ಸಲ್ಟ್ ದ ಜುಡಿಷರಿ, ಇಟ್ ಇಸ್ ಕಾಲ್ಡ್ ಕಂಟೆಂಪ್ಟ್ ಆಫ್ ಕೋರ್ಟ್. ಸೊ ಅಕಸ್ಮಾತು ಜುಡಿಷರಿನ ಯಾರು ಇನ್ಸಲ್ಟ್ ಮಾಡಿದ್ರೆ ಅಥವಾ ಕೋರ್ಟ್ ಆರ್ಡರ್ಗಳನ್ನ ಯಾರು ಡಿಸ್ಒಬೇ ಮಾಡಿದ್ರೆ ಅದನ್ನೆಲ್ಲ ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳಿದ್ವಿ, ಆಯಿತಾ. ಸೊ ಈಗ ಆ್ಯಸ್ ಪರ್ ಕಂಟೆಂಪ್ಟ್ ಆಫ್ ಕೋರ್ಟ್ ಆ್ಯಕ್ಟ್ 1917 ಪ್ರಕಾರ ಎರಡು ಡಿಫ್ರೆಂಟ್ ಮಾಡಿದ್ದಾರೆ. ಏನು ಅಂತಂದರೆ, ಒಂದು ಸಿವಿಲ್ ಕಂಟೆಂಪ್ಟು, ಒಂದು ಕ್ರಿಮಿನಲ್ ಕಂಟೆಂಪ್ಟ್ ಅಂತ. ಸೊ ಏನಿದು ಸಿವಿಲ್ ಕಂಟೆಂಪ್ಟು ನೋಡೋಣ ಬನ್ನಿ. ಸೊ ವೆನ್ ಅ ಪರ್ಸನ್ ವಿಲ್ಫುಲಿ ಡಿಸ್ಒಬೇ ದ ಕೋರ್ಟ್ ಆರ್ಡರ್ಸ್ ಆರ್ ಅ ಜಡ್ಜ್ಮೆಂಟ್ ಆರ್ ಫೇಲ್ಸ್ ಟು ಫಾಲೋ ದ ಡೈರೆಕ್ಷನ್, ಇಟ್ ಈಸ್ ಕಾಲ್ಡ್ ಸಿವಿಲ್ ಕಂಟೆಂಪ್ಟ್. ಅಂತಂದರೆ ಪರ್ಸನ್ ಗೊತ್ತಿದ್ದು ಏನಾದರೂ ಆ ಒಂದು ಕೋರ್ಟ್ ಆರ್ಡರ್ಗಳನ್ನ ಡಿಸ್ಒಬೇ ಮಾಡಿದ್ರೆ, ಅಂತಂದರೆ ಗೊತ್ತಿದ್ದು ಕೆಲವೊಂದು ಆರ್ಡರ್ಗಳನ್ನ ಡಿಸ್ಒಬೇ ಮಾಡಿದ್ರೆ, ಅಂತಂದರೆ ಟೀಚರ್ ನಿಮಗೆ ಹೋಮ್ವರ್ಕ್ ಮಾಡ್ಕೊಬಾ ಅಂತ ಹೇಳಿದರು. ಸೊ ಅವನಿಗೆ ಗೊತ್ತಿತ್ತು, ಬಟ್ ಅವನು ಹೋಮ್ವರ್ಕ್ ಮಾಡಿಲ್ಲ, ಅಂದರೆ ಗೊತ್ತಿದ್ದು ಕೂಡ ಆ ಒಂದಷ್ಟು ಆರ್ಡರ್ಗಳನ್ನ ಅವನು ಡಿಸ್ಒಬೇ ಮಾಡಿದ್ದಾರೆ. ಸೊ ದೋಸ್ ಆರ್ ಕಾಲ್ಡ್ ಸಿವಿಲ್ ಕಂಟೆಂಪ್ಟ್. ಆಯಿತು, ಈಗ ಡೆಫಿನೇಷನ್ ಸರ್ ಅರ್ಥ ಆಗ್ತಾ ಇಲ್ಲ, ಒಂದು ಎಕ್ಸಾಂಪಲ್ ಹೇಳಿ. ಸೊ ಈಗ ದ ಕೋರ್ಟ್ ಟೆಲ್ಸ್ ಅ ಹಸ್ಬೆಂಡ್ ಟು ಪೇ 10,000 ಪರ್ ಮಂತ್ ಟು ಹಿಸ್ ವೈಫ್ ಆಫ್ಟರ್ ಡಿವೋರ್ಸ್, ಬಟ್ ಹಿ ಇಗ್ನೋರ್ಸ್ ಇಟ್. ಈಗ 10,000 ರೂಪಾಯಿ ಪ್ರತಿ ತಿಂಗಳು, ಅಂದರೆ ಈಗ ಯಾರೋ ಒಬ್ಬ ಗಂಡ ಹೆಂಡ್ತಿರು ಇದ್ದರು, ಆ ಗಂಡ ಹೆಂಡ್ತಿರು ಡಿವೋರ್ಸ್ ಆಗಿ ಪ್ರತಿ ತಿಂಗಳು 10,000 ರೂಪಾಯಿ ಕೊಡಬೇಕಾಗಿತ್ತು. ಏನು ಚೈಲ್ಡ್ ಸಪೋರ್ಟೋ ಅಥವಾ ಅವ್ರಿಗೆ ಸಪೋರ್ಟ್ಗೆ ಏನೋ 10,000 ರೂಪಾಯಿ ಕೊಡಬೇಕಾಗಿತ್ತು. ಅಂದರೆ ಕೋರ್ಟ್ ಆರ್ಡರ್ ಇದ್ದಿದ್ದು. ಸೊ ಆ ಕೋರ್ಟ್ ಆರ್ಡರ್ ಇದ್ದರೂ ಕೂಡ ಅವನು ಅದನ್ನು ಇಗ್ನೋರ್ ಮಾಡ್ತಾನೆ. ಸೊ ಇಗ್ನೋರ್ ಮಾಡಿ ಅವನು ದುಡ್ಡು ಕೊಡೋದಿಲ್ಲ. ಸೊ ದೋಸ್ ಆರ್ ಕಾಲ್ಡ್ ಸಿವಿಲ್ ಕಂಟೆಂಪ್ಟ್. ಇನ್ನೊಂದು ಎಕ್ಸಾಂಪಲ್ ಹೇಳೋದಾದರೆ, ವೆನ್ ಎ ಬಿಲ್ಡರ್ ಆರ್ಡರ್ ಟು ಸ್ಟಾಪ್ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಬಟ್ ಹಿ ಕಂಟಿನ್ಯೂಸ್ ಬಿಲ್ಡಿಂಗ್. ನೋಡಿ, ಒಂದು ಬಿಲ್ಡರ್ಗೆ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ನ ಮಾಡಬಾರ್ದು ಅಂತ ಹೇಳಿರ್ತದೆ ಕೋರ್ಟು. ಸೊ ಆ ಥರ ಹೇಳಿದ್ರು ಕೂಡ ಅವ್ನು ಕಟ್ತಾ ಇರ್ತಾನೆ. ನೋಡಿ, ದೋಸ್ ಆರ್ ಕಾಲ್ಡ್ ಸಿವಿಲ್ ಕಂಟೆಂಪ್ಟ್. ಸೊ ಈಗ ಇಷ್ಟು ಬಂದು ನಿಮ್ಮ ಸಿವಿಲ್ ಕಂಟೆಂಪ್ಟ್. ಅಂದರೆ ಗೊತ್ತಿದ್ದು ಆ ಒಂದು ಆರ್ಡರ್ಗಳನ್ನ ಇಗ್ನೋರ್ ಮಾಡಿ ಪಬ್ಲಿಕಲ್ಲಿ ಇನ್ಸಲ್ಟ್ ಮಾಡೋದೇನಿದೆ, ಸೊ ದೋಸ್ ಆರ್ ಕಾಲ್ಡ್ ಸಿವಿಲ್ ಕಂಟೆಂಪ್ಟ್ ಅಂತಲೇ ಹೇಳ್ಬೋದು. ಈಗ ಕ್ರಿಮಿನಲ್ ಕಂಟೆಂಪ್ಟ್ ಅಂದ್ರೇನು? ಸೊ ದಿಸ್ ಹ್ಯಾಪನ್ಸ್ ವೆನ್ ಸಮ್ವನ್ ಇನ್ಸಲ್ಟ್ ದ ಕೋರ್ಟ್. ನೋಡಿ, ಇಲ್ಲಿ
ಸಿವಿಲ್ ನೋಡಿ ಅದನ್ನೇ ಡಿಫ್ರೆನ್ಸ್ ನೋಡಬೇಕು ನೀವು. ಸಿವಿಲ್ ಕಂಟೆಂಪ್ಟ್ ಅಂತಂದರೆ ವಿಲ್ಲಿಂಗ್ಫುಲಿ, ಅಂದರೆ ಅವ್ನಿಗೆ ಗೊತ್ತಿದ್ರೂ ಕೂಡ ಆ ಒಂದು ಆರ್ಡರ್ಗಳನ್ನ ಡಿಸ್ಒಬೆ ಮಾಡೋದೇನಿದೆ ಅದು ಸ್ವಲ್ಪ ಸಿವಿಲ್ ಕಂಟೆಂಪ್ಟು, ಅಷ್ಟೇ ಸಾಕು, ಇನ್ನೇನು ಬೇಡ. ಅವ್ನಿಗೆ ಗೊತ್ತಿದ್ರೂ ಕೂಡ ಅದನ್ನು ಡಿಸ್ಒಬೆ ಮಾಡೋದಕ್ಕೆ ನಾವು ಸಿವಿಲ್ ಕಂಟೆಂಪ್ಟ್ ಅಂತ ಹೇಳ್ತೀವಿ. ಅಕಸ್ಮಾತ್ ಅವನೇನು ಮಾಡ್ತಾನೆ, ಇನ್ಸಲ್ಟ್ ದ ಕೋರ್ಟ್ ಆ್ಯಂಡ್ ಸ್ಪ್ರೆಡ್ ದ ಲೈಸ್ ಅಬೌಟ್ ದ ಜಡ್ಜಸ್ ಆರ್ ಟ್ರೈ ಟು ಡಿಸ್ಟರ್ಬ್ ದ ಕೋರ್ಟ್ ವರ್ಕ್, ಈ ಥರ ಆದರೆ ಅದು ಸ್ವಲ್ಪ ಕ್ರಿಮಿನಲ್ ಕಂಟೆಂಪ್ಟು. ಈಗ ನೋಡಿ, ಕೋರ್ಟ್ನ ಇನ್ಸಲ್ಟ್ ಮಾಡೋದಾಗಿರ್ಬೋದು, ಅಂದರೆ ಆ ಹೈಕೋರ್ಟಲ್ಲಿ ಹೋದರೆ ಆ ಜಡ್ಜು ಸರಿಯಿಲ್ಲ ಕಣೆಯ, ಆ ಜಡ್ಜು ಸ್ವಲ್ಪ ಲಂಚ ತಿಂತಾನೆ, ಆಯಿತಾ. ಸೊ ಆ ಥರ ಒಂದಷ್ಟು ಇನ್ಸಲ್ಟ್ ಮಾಡೋದೇನಿದೆ, ಸೊ ದೋಸ್ ಆರ್ ಕಾಲ್ಡ್ ಕ್ರಿಮಿನಲ್ ಕಂಟೆಂಪ್ಟ್. ಅಂದರೆ ಇನ್ಸಲ್ಟ್ ದ ಕೋರ್ಟ್ ಅಂತಂದರೆ ಗೊತ್ತಲ್ಲ ನಿಮಗೇನು ಅಂತ. ನೆಕ್ಸ್ಟ್ ಆ ಜಡ್ಜ್ಮೆಂಟ್ನ ಒಪ್ಪದೇ ಇರೋದಾಗಿರ್ಬೋದು, ನೀವು ಈ ಜಡ್ಜ್ಮೆಂಟ್ ಏನು ಕೊಟ್ಟಿದ್ರೆ ಇಲ್ಲ ಸರಿ ಇಲ್ಲ, ನೀವು ಒಬ್ಬ ಕರಪ್ಟ್ ಜಡ್ಜು ಹಂಗೆ ಹಿಂಗೆ ಅಂದ್ಬಿಟ್ಟು ಹೇಳ್ತಾರೆ ನೋಡಿ, ಸೊ ಅದೆಲ್ಲ ಕೂಡ ಇನ್ಸಲ್ಟ್ ಮಾಡಿದೆ. ನೆಕ್ಸ್ಟ್ ಸ್ಪ್ರೆಡ್ ದ ಲೈಸ್ ಅಬೌಟ್ ಜಡ್ಜಸ್ಸು, ಅಂದರೆ ಮೀಡಿಯಾಗಳು, ಅಂದರೆ ಈ ಜಡ್ಜು ತುಂಬ ಬ್ರೈಬರಿ ಕೇಳ್ತಾ ಇದ್ದಾರಂತೆ, ಅಂತೆ ಬಂತೆ ಸಂತೆ, ಸೊ ಈ ಥರ ಎಲ್ಲ ಬರುತ್ತೆ ನೋಡಿ. ಅಂದರೆ ಅವ್ರ ಥರ ಒಂದು ರಿಯಲ್ ಎವಿಡೆನ್ಸ್ ಇಲ್ಲದೇ ಇದ್ರೂ ಕೂಡ ಒಂದು ಮೊಕದ್ದಮೆನ ಹಾಕ್ತಾರೆ ನೋಡಿ, ದೋಸ್ ಆರ್ ಕಾಲ್ಡ್ ಕ್ರಿಮಿನಲ್ ಕಂಟೆಂಪ್ಟ್. ನೆಕ್ಸ್ಟು ಟ್ರೈ ಟು ಡಿಸ್ಟರ್ಬ್ ದ ಕೋರ್ಟ್ ವರ್ಕು. ನೋಡಿ, ಕೋರ್ಟು ಒಂದು ಆರ್ಡರ್ ಮಾಡ್ತಾ ಇರ್ಬೇಕಾದ್ರೆ, ಅಂದರೆ ಕೋರ್ಟ್ ಡಿಸ್ಕಷನ್ ಆಗ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಲ್ಲಿ ಜಗಳ ಕಂಡುಕೊಳ್ಳೋದು, ಆಯಿತಾ, ಇದ್ದಕ್ಕಿದ್ದಲ್ಲಿ ಕಿರ್ಚಾಡೋದು, ದೋಸ್ ಆರ್ ಕಾಲ್ಡ್ ಕ್ರಿಮಿನಲ್ ಕಂಟೆಂಪ್ಟು. ಎಕ್ಸಾಂಪಲ್ ಹೇಳಿದರೆ, ಪೊಲಿಟಿಷಿಯನು, ಆಯಿತಾ, ಎಲ್ಲ ಜಡ್ಜಸ್ ಆರ್ ಕರಪ್ಟ್ ಅಂತ ಅಂದ್ಬಿಟ್ಟು ಪಬ್ಲಿಕಲ್ಲಿ ಹೇಳ್ತಾರೆ ನೋಡಿ, ಸೊ ದೋಸ್ ಆರ್ ಕಾಲ್ಡ್ ಕ್ರಿಮಿನಲ್ಲು. ನೆಕ್ಸ್ಟ್ ಲಾಯರ್ ಶೌಟ್ ಆ್ಯಂಡ್ ಥ್ರೆಟನ್ ದ ಜಡ್ಜಸ್ ಇನ್ ಅ ಕೋರ್ಟ್ ರೂಮು. ನೆಕ್ಸ್ಟು ಆ ಜರ್ನಲಿಸ್ಟ್ ರೈಟ್ಸ್ ಅ ಫಾಲ್ಸ್ ಸ್ಟೋರಿ ಅಬೌಟ್ ದ ಜಡ್ಜ್ ಟೇಕಿಂಗ್ ಅ ಬ್ರೈಬ್ಸು, ಆದರೆ ಲಂಚ ಕೇಳ್ತಾ ಇದ್ದಾನೆ ಅಂದ್ಬಿಟ್ಟು ಸುಳ್ಳು ಬರೆದ್ರೆ ದೋಸ್ ಆರ್ ಕಾಲ್ಡ್ ಕ್ರಿಮಿನಲ್ ಕಂಟೆಂಪ್ಟ್. ಸೊ ಇಷ್ಟು ಬಂದು ನಿಮ್ಮ ಕ್ರಿಮಿನಲ್ ಕಂಟೆಂಪ್ಟ್ ಆಗಿರುತ್ತೆ, ಆಯಿತಾ. ಈಗ ಡಿಫ್ರೆನ್ಸ್ ನೋಡೋಣ ಏನು ಅಂತ. ಸೊ ಕೀ ಡಿಫ್ರೆನ್ಸ್ ಬಿಟ್ವೀನ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಕಂಟೆಂಪ್ಟ್ ಹೇಳೋದಾದರೆ, ಸೊ ಸಿವಿಲ್ ಅಂತಂದರೆ ಏನಲ್ಲಿ ಗೊತ್ತಿದ್ದು ಅವನು ಆ ಒಂದು ಆರ್ಡರ್ಗಳನ್ನ ಡಿಸ್ಒಬೆ ಮಾಡೋದೇನಿದೆ, ದೋಸ್ ಆರ್ ಕಾಲ್ಡ್ ಸಿವಿಲ್ ಕಂಟೆಂಪ್ಟ್. ಇದೇನಾಗಿದೆ, ಕ್ರಿಮಿನಲ್ ಅಂತಂದರೆ ಇನ್ಸಲ್ಟ್ ಮಾಡೋದು, ಒಬ್ಸ್ಟ್ರಕ್ಟ್ ದ ಕೋರ್ಟ್, ಇನ್ಸಲ್ಟ್ ಮಾಡೋದೇನಿದೆ, ದೋಸ್ ಆರ್ ಕಾಲ್ಡ್ ಕ್ರಿಮಿನಲ್. ನೆಕ್ಸ್ಟು ಇಂಟೆನ್ಷನು ಬೇಡ ಬಿಡಿ. ಎಕ್ಸಾಂಪಲ್ ಹೇಳೋದಾದರೆ, ನಾಟ್ ಫಾಲೋಯಿಂಗ್ ದ ಕೋರ್ಟ್ ಆರ್ಡರ್ಸ್, ನಾಟ್ ಪೇಯಿಂಗ್ ಫೈನ್ಸ್. ಕ್ರಿಮಿನಲ್ ಹೇಳೋದಾದರೆ ಇನ್ಸಲ್ಟಿಂಗ್ ಜಡ್ಜು, ಸ್ಪ್ರೆಡಿಂಗ್ ಅ ರಾಂಗ್ ಫಾಲ್ಸ್ ಅಲಿಗೇಷನ್, ಡಿಸ್ರಪ್ಟಿಂಗ್ ದ ಕೋರ್ಟ್ ಪ್ರೊಸೀಡಿಂಗ್, ಅಷ್ಟೇ, ಇನ್ನೇನಿಲ್ಲ. ಸೊ ಪನಿಷ್ಮೆಂಟ್ ಹೇಳೋದಾದರೆ ಇವ್ರಿಗೆ ಒಂದು ಫೈನನ್ನು ಹಾಕ್ತಾರೆ, ಅಥವಾ ಒಂದು 6 ದಿನ ಅಥವಾ 1 ವಾರ ಒಂದು ಇಂಪ್ರಿಸ್ಮೆಂಟ್ ಮಾಡ್ತಾರೆ. ಬಟ್ ಇಲ್ಲಿ ಕ್ರಿಮಿನಲಲ್ಲಿ 6 ತಿಂಗಳ ಗಂಟ ಇವ್ರನ್ನ ಇಂಪ್ರಿಸನ್ಮೆಂಟ್ ಮಾಡ್ತಾರೆ, ಅಂದರೆ ಜೈಲಿಗೆ ಹಾಕ್ತಾರೆ. ಸೊ ಹಾಗಾದರೆ ಯಾವ ಒಂದಷ್ಟು ಕೆಲವೊಂದಿದ್ದಾವೆ, ಸೊ ದೋಸ್ ಆರ್ ನಾಟ್ ಕಾಲ್ಡ್ ಆಸ್ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ. ಯಾವುದು ಅಂತಂದರೆ, ಬನ್ನಿ ನೋಡೋಣ ಯಾವುದು ಅಂತಂದರೆ, ಕೆಲವೊಂದು ನೋಡಿ, ಡಿಗ್ನಿಟಿ, ನಾಟ್ ಆಲ್ ಕ್ರಿಟಿಸಿಸಮ್ ಆ್ಯಕ್ಷನ್ ಆರ್ ಕನ್ಸಿಡರ್ಸ್ ಎ ಕಂಟೆಂಪ್ಟ್. ಓಕೆ, ಈಗ ಯಾವುದನ್ನ ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳೋದಕ್ಕಾಗಲ್ಲ ಅಂತಂದರೆ, ಈಗ ಅಕಸ್ಮಾತ್ ಯಾರೊಬ್ಬ ಲೀಗಲ್ ಎಕ್ಸ್ಪರ್ಟ್ ರೈಟ್ಸ್ ಆ್ಯನ್ ಆರ್ಟಿಕಲ್ ಸೇಯಿಂಗ್ ದಟ್ ಸುಪ್ರೀಂ ಕೋರ್ಟ್ ಡಿಸಿಷನ್ ಆನ್ ದ ಡೆತ್ ಪೆನಾಲ್ಟಿ ಶುಡ್ ಬಿ ರಿವ್ಯೂಡ್ ಬಿಕಾಸ್ ಇಟ್ ಲ್ಯಾಕ್ಸ್ ಕನ್ಸಿಸ್ಟೆನ್ಸಿ. ನೋಡಿ, ಯಾರೊಬ್ಬ ಈ ಥರ ಒಂದು ಆರ್ಟಿಕಲ್ ಬರೀತಾ ಇದ್ದಾನೆ ಅಂತಂದರೆ ಅದು ಆ್ಯಕ್ಚುಲಿ ಕ್ರಿಟಿಸಿಸಮ್ ಮಾಡ್ತಾ ಇದ್ದಾನೆ, ಸುಪ್ರೀಂ ಕೋರ್ಟ್ನ ಕ್ರಿಟಿಸಿಸಮ್ ಮಾಡ್ತಾ ಇದ್ದಾನೆ, ಬಟ್ ಇನ್ ಅ ಗುಡ್ ವೇ, ಆಯಿತಾ. ಇದಕ್ಕೆ ನಾವು ಫೇರ್ ಕ್ರಿಟಿಕ್ ಅಂತಲೇ ಹೇಳ್ಬೋದು, ಫೇರ್ ಕ್ರಿಟಿಸಿಸಮ್ ಅಂತಲೇ ಹೇಳ್ಬೋದು, ಬಟ್ ಇಟ್ಸ್ ನಾಟ್ ಎ ಕಂಟೆಂಪ್ಟ್. ಸೊ ಅವರು ಆ ಒಂದು ರಿವ್ಯೂ, ಅಂದರೆ ಅವ್ರೇನು ಡೆತ್ ಪೆನಾಲ್ಟಿ ಕೊಟ್ಟಿದ್ದಾರೆ, ಆ ಡೆತ್ ಪೆನಾಲ್ಟಿ ಅದರಲ್ಲಿ ಲ್ಯಾಕ್ ಆಫ್ ಕನ್ಸಿಸ್ಟೆನ್ಸಿ ಇತ್ತು ಅಂತ ಅಂದ್ಬಿಟ್ಟು ಒಂದಷ್ಟು ಬರೆದಿದ್ದಾನೆ, ದೋಸ್ ಆರ್ ಕಾಲ್ಡ್ ಫೇರ್ ಕ್ರಿಟಿಸಿಸಮ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಹೇಳೋದಾದರೆ, ಜರ್ನಲಿಸಮ್ ರಿಪೋರ್ಟ್ಸ್ ದಟ್ ದ ಜಡ್ಜ್ ಹ್ಯಾಸ್ ಬಿನ್ ಅಕ್ಯೂಸ್ಡ್ ಆಫ್ ಅ ಕರಪ್ಷನ್ ವಿತ್ ಅ ಫ್ಯಾಕ್ಚುಯಲ್ ಎವಿಡೆನ್ಸ್. ನೋಡಿ, ಎವಿಡೆನ್ಸ್ ಇಟ್ಕೊಂಡು ಅಕಸ್ಮಾತ್ ಯಾರೋ ರಿಪೋರ್ಟ್ಸು ದ ಜರ್ನಲಿಸ್ಟು ಆ ಒಂದು ಕರಪ್ಟ್ ಆಫೀಸರ್ ಬಗ್ಗೆ ಏನಾದ್ರು ಮಾತಾಡ್ತಂದರೆ ದೋಸ್ ಆರ್ ನಾಟ್ ಕಾಲ್ಡ್ ಆಸ್ ಕಂಟೆಂಪ್ಟ್ ಆಫ್ ಕೋರ್ಟ್, ಆಯಿತಾ. ಸೊ ಅಕಸ್ಮಾತು ಅವ್ರ ಹತ್ರ ಒಳ್ಳೆ ಫ್ಯಾಕ್ಚುಯಲ್ ಎವಿಡೆನ್ಸ್ ಇಲ್ದೇ ಅವ್ರೇನಾದ್ರು ಬಾಯಿ ಬಡ್ಕೊಂಡ್ರೆ ದೋಸ್ ಆರ್ ಕಾಲ್ಡ್ ಕ್ರಿಮಿನಲ್ ಕಂಟೆಂಪ್ಟ್. ನೆಕ್ಸ್ಟು ಎಕ್ಸಾಂಪಲ್, ಇಫ್ ಸಮ್ವನ್ ಸೇಸ್ ಜಸ್ಟಿಸ್ ಎಕ್ಸ್ ಫ್ಯಾಷನ್ ಸೆನ್ಸ್ ಈಸ್ ಔಟ್ಡೇಟೆಡ್, ಸೊ ಇದನ್ನು ಕೂಡ ಕಂಟೆಂಪ್ಟ್ ಅಂತ ಹೇಳೋದಕ್ಕಾಗಲ್ಲ, ಆಯಿತಾ. ನೆಕ್ಸ್ಟು ಹಾನೆಸ್ಟ್ ಮಿಸ್ಟೇಕ್ ಆ್ಯಂಡ್ ಅನ್ಇಂಟೆನ್ಷನಲ್ ಕಮೆಂಟ್ಸು ಏನು ಅಂತಂದರೆ, ಎ ಲಾಯರ್ ಆಕ್ಸಿಡೆಂಟಲಿ ಮಿಸ್ಕೋಟ್ಸ್ ಅ ಜಡ್ಜ್ಮೆಂಟ್ ಇನ್ ಅ ಕೋರ್ಟ್ ಬಟ್ ಕರೆಕ್ಟ್ಸ್ ಇಟ್ ಇಮಿಡಿಯೇಟ್ಲಿ. ಅಂದರೆ ಅಕಸ್ಮಾತ್ ಏನಾದರೂ ತಪ್ಪಾಗಿ ಏನೋ ಒಂದು ಹೇಳಿಬಿಟ್ಟಿರ್ತಾನೆ, ಸೊ ಆ ಟೈಮಲ್ಲಿ ಇಮ್ಮಿಡಿಯೇಟಾಗಿ ಅದನ್ನು ಅಂದರೆ ಕರೆಕ್ಟ್ ಮಾಡಿಕೊಂಡ್ರೆ ಸಾರಿ ಕೇಳಿ ಅವೆಲ್ಲ ಮಿಸ್ಟೇಕ್ಸು ಅಂತ ಅಂದ್ಬಿಟ್ಟು ಬಿಟ್ಬಿಡ್ತಾರೆ, ದೋಸ್ ಆರ್ ನಾಟ್ ಕಾಲ್ಡ್ ಆಸ್ ಕಂಟೆಂಪ್ಟ್ ಆಫ್ ಕೋರ್ಟ್. ನೆಕ್ಸ್ಟು ಪಾರ್ಲಿಮೆಂಟಲ್ಲಿ ಗೊತ್ತಲ್ಲ ನಿಮ್ಗೆ ಅರ್ಚಾಡ್ತಿರ್ತಾರೆ ಸುಪ್ರೀಂ ಕೋರ್ಟ್ ಹಂಗೆ ಹಿಂಗೆ ಅಂದ್ಬಿಟ್ಟು, ಅದನ್ನೆಲ್ಲ ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳೋದಕ್ಕಾಗಲ್ಲ. ನೆಕ್ಸ್ಟು ಪ್ರೈವೇಟ್ ಕಮ್ಯುನಿಕೇಷನ್ ವಿತ್ ನೋ ಪಬ್ಲಿಕ್ ಇಂಪ್ಯಾಕ್ಟ್, ಅಥವಾ ಎ ಲಾಯರ್ ರೈಟ್ಸ್ ಅ ಜಡ್ಜ್ ಎಕ್ಸ್ಪ್ರೆಸಿಂಗ್ ಎ ಡಿಸಪಾಯಿಂಟ್ಮೆಂಟ್ ಓವರ್ ಅ ವರ್ಡಿಕ್ಟ್, ದಿಸ್ ಇಸ್ ನಾಟ್ ಅ ಕಂಟೆಂಪ್ಟ್. ಅಕಸ್ಮಾತ್ ಲಾಯರ್ ಒಂದು ಲೆಟ್ರ್ ಬರೀತಾರೆ, ಏನಂತಂದರೆ, ನೋಡಿ ಸರ್, ಇವತ್ತೇನು ನೀವು ಜಡ್ಜ್ಮೆಂಟ್ ಕೊಟ್ಟಿದ್ದೀರಾ ಅದು ಯಾಕೋ ಡಿಸಪಾಯಿಂಟಿಂಗ್ ಥರ ಇತ್ತು ಅಂತ ಹೇಳೋದು ಕೂಡ ಅದು
ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳೋಕ್ಕಾಗಲ್ಲ. ಮತ್ತು ಇವೆಲ್ಲ ಪ್ರೈವೇಟಾಗಿ ಒಂದು ಲೆಟ್ರ್ ಬರೀತಾರೆ, ಬಟ್ ಪಬ್ಲಿಕಲಿ. ಸೊ ಗೊತ್ತಾಗ್ತಲ್ವ? ಓಕೆ. ಸೊ ಇದು H.N. ಸನ್ಯಾಲ್ ಕಮಿಟಿ ಅವ್ರು ಕೊಟ್ಟಂತಹ ರೆಕಮೆಂಡೇಶನ್ ಮೇರೆಗೆ ಈ ಒಂದು ಕಂಟೆಂಪ್ಟ್ ಆಫ್ ಕೋರ್ಟ್ ಬಂತು. ಏನಾದ್ರು ಎಕ್ಸ್ಟ್ರಾ ಓದಬೇಕು ಅಂದರೆ ಓದ್ಕೊಳ್ಳಿ, ಬಟ್ ಇಷ್ಟು ಗೊತ್ತಿದ್ರೆ ಸಾಕು. ಆಯಿತಾ? ಈಗ ಗೊತ್ತಾಯ್ತಾ? ಸೊ ಸಿವಿಲ್ ಕಂಟೆಂಪ್ಟ್ ಅಂತಂದರೆ ಇಂಟೆನ್ಷನಲಿ, ವಿಲ್ಫುಲ್ಲಿ, ವಿಲ್ಲಿಂಗ್ಲಿ ಡಿಸ್ಒಬೇಯಿಂಗ್ ದ ಕೋರ್ಟ್ ಆರ್ಡರ್ಸ್, ಇದಕ್ಕೆ ನಾವು ಸಿವಿಲ್ ಕಂಟೆಂಪ್ಟ್ ಅಂತೀವಿ. ಸೊ ಕ್ರಿಮಿನಲ್ ಅಂತಂದರೆ ಆ್ಯಕ್ಷನ್ ದಟ್ ಇನ್ಸಲ್ಟ್ ದ ಆರ್ ಅಬ್ಸ್ಟ್ರಕ್ಟ್ ದ ಕೋರ್ಟ್, ದೋಸ್ ಆರ್ ಕಾಲ್ಡ್ ಕ್ರಿಮಿನಲ್ ಕಂಟೆಂಪ್ಟ್. ಈಸಿಯಾಗಿದೆ, ಅರ್ಥ ಆಗಿರುತ್ತೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಇದ್ರದ್ದು, ವೆಬ್ಸೈಟ್ ಲಿಂಕು, ಅಥವಾ ನಂದು ಟಾರ್ಗೆಟ್ IAS ಕನ್ನಡ ಅಂತ ಏನು ವೆಬ್ಸೈಟ್ ಇದೆ. ಸೊ ಅಲ್ಲಿ ಬಂದು ನೀವು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಸರ್ಚ್ ಮಾಡಿ. ಇಲ್ಲಿ ಸರ್ಚ್ ಮಾಡಿದ್ರೆ ಮೇಲ್ಗಡೆ ಇಲ್ಲಿ ಕಾಣಿಸ್ತಾ ಇದೆಯಲ್ವ, ಇಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಅಕಸ್ಮಾತ್ ಕನ್ನಡದಲ್ಲಿ ಓದ್ತೀನಿ ಅಂತಿದ್ರೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ಟ್ರಾನ್ಸ್ಲೇಟರ್ ಕನ್ನಡ ಕೊಟ್ಟರೆ ಕಂಪ್ಲೀಟಾಗಿ ಪೇಜು ಇದಾಗುತ್ತೆ, ಟ್ರಾನ್ಸ್ಲೇಟ್ ಆಗುತ್ತೆ. ನೋಡಿ, ನ್ಯಾಯಾಲಯದ ತಿರಸ್ಕಾರ ಎಂದರೇನು, ನ್ಯಾಯಾಂಗ ನಿಂದನೆಯ ಅರ್ಥ ಮತ್ತು ವ್ಯತ್ಯಾಸಗಳು ಎಲ್ಲ ಇಲ್ಲಿದೆ. ಸೊ ನೋಡ್ಕೊಳ್ಳಿ. ಸರಿನಾ? ಥ್ಯಾಂಕ್ ಯು.